ನಮಸ್ಕಾರ ವೀಕ್ಷಕರೇ, ವಿ ಮೋಟಿವ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಈ ಮೈಂಡ್ ಸೆಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೈಂಡ್ ಸೆಟ್ ನಾವು ಹೇಗೆ ಸೆಟ್ ಮಾಡ್ಕೊಳ್ಬೇಕು, ಮೈಂಡನ್ನು ನಾವು ಯಾವ ರೀತಿ ಸಶಕ್ತಗೊಳಿಸಬೇಕು ಅನ್ನೋದನ್ನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಈ ಮೈಂಡ್ ಸೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಮಗೆ ಹುಟ್ಟಿದೆ ಅಂದಮೇಲೆ ಸಾವು ಇರಲೇಬೇಕು. ಸ್ನೇಹಿತರೆ, ನಮಗೆ ನಲಿವಿದೆ ಅಂದಮೇಲೆ ನೋವು ಇರಲೇಬೇಕು. ಸುಖ ಇದ್ದ ಮೇಲೆ ದುಃಖ ಬರಲೇಬೇಕು. ಈ ಜೀವನ ಅನ್ನೋದು ಒಂದು ಹೋರಾಟ. ಈ ಹೋರಾಟದಲ್ಲಿ ಎಲ್ಲವನ್ನ ನಾವು ಎದುರಿಸಬೇಕಾಗುತ್ತೆ. ಪ್ರತಿಯೊಂದನ್ನು ಕೂಡ ನಿಂತು ನೋಡಿ ಅಳೆದು ತೂಗಿ ಬದುಕಬೇಕಾಗುತ್ತೆ. ಈ ಜೀವನದ ಜಂಜಾಟದಲ್ಲಿ ಮೈಂಡ್ ಸೆಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಈ ಮೈಂಡನ್ನು ನಾವು ಹೇಗೆ ಸೆಟ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಯಶಸ್ಸು ನಿರ್ಧಾರ ಆಗುತ್ತೆ. ನಮ್ಮ ಹಿರಿಯರು ಈ ಮೈಂಡ್ ಸೆಟ್ಟನ್ನು ಆಧ್ಯಾತ್ಮದಲ್ಲಿ ಬೇರೆಯದ್ದೇ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರೆ. ಅದಕ್ಕೆ ಸ್ಥಿತಪ್ರಜ್ಞೆ ಅಂತ ಹೇಳಿ ಅವರು ಹೆಸರನ್ನು ಕೊಡ್ತಾರೆ. ಸ್ಥಿತಪ್ರಜ್ಞೆ ಅನ್ನೋದು ಹೇಗಿರುತ್ತೆ ಅಂದರೆ, ಅಥವಾ ಸ್ಥಿತಪ್ರಜ್ಞೆ ಅಂದರೆ ಏನು ಅಂತ ನೋಡೋದಾದರೆ, ಬಹಳ ಖುಷಿಯಾದರೆ ಖುಷಿಯನ್ನು ಪಡೋದಿಲ್ಲ, ಬಹಳ ದುಃಖ ಆದರೆ ಅಯ್ಯೋ ನನಗೆ ಹೀಗಾಗೋಯ್ತಲ್ಲ ಅಂಥೇಳಿ ದುಃಖವನ್ನು ಪಡೋದಿಲ್ಲ. ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸೋದು ಸ್ಥಿತಪ್ರಜ್ಞತ್ವ. ಈ ಸ್ಥಿತಪ್ರಜ್ಞೆಯನ್ನು ಮೈಂಡ್ ಸೆಟ್ ಮಾಡಿಕೊಂಡ್ರೆ ನಮಗೆ ಯಾವ ಅಂಜಿಕೆ ಅಳುಕು ಕೂಡ ಇರಲಾರ್ದು. ಉದಾಹರಣೆಗೆ, ನೀವೊಂದು ಲಾಟ್ರಿ ಟಿಕೆಟನ್ನು ಖರೀದಿ ಮಾಡ್ತೀರಿ ಅಂದ್ಕೊಳ್ಳಿ. ಅದರ ಬೆಲೆ 20 ರೂಪಾಯಿ ಆಗಿರಬಹುದು. ನೀವು ಕೊಂಡುಕೊಂಡಿದ್ದು 1 ಕೋಟಿ ರೂಪಾಯಿ ಲಾಟ್ರಿ ಅಂದ್ಕೊಳ್ಳಿ. ನಿಮಗೆ ಅಕಸ್ಮಾತಾಗಿ ಲಾಟ್ರಿ ಹೊಡೆದೇ ಬಿಡ್ತು. ನಿಮ್ಮ ಸಂಭ್ರಮಕ್ಕೆ ಆವಾಗ ಎಲ್ಲೇ ಇರೋದಿಲ್ಲ. ನೀವು ಖುಷಿಯಿಂದ ಕುಣಿದು ಕುಪ್ಪಳಿಸ್ಬಿಡ್ತೀರಿ. ಹಾಗೆ ಇದನ್ನು ಇಮ್ಯಾಜಿನ್ ಮಾಡಿಕೊಂಡು ನೋಡಿ. ಆ ಲಾಟ್ರಿಯ 1 ಕೋಟಿ ರೂಪಾಯಿ ನಿಮಗೆ ಬಂದು ಸೇರಿದ ತಕ್ಷಣವೇ ಕಳೆದು ಹೋಯ್ತು ಅಂದ್ಕೊಳ್ಳಿ. ಆಗ ನಿಮ್ಮ ಮೈಂಡ್ ಸೆಟ್ಟೇ ಬದಲಾಗ್ಬಿಡುತ್ತೆ. ಆವಾಗ ನೀವು ಕೊರಗ್ತೀರಿ, ಮರಗ್ತೀರಿ, ಅಯ್ಯೋ ನನಗೆ ಹೀಗಾಯ್ತಲ್ಲ ಅಂಥೇಳಿ ಬೇಸರ ಪಟ್ಕೊಳ್ತೀರಿ. ಇವೆರಡೂ ಆಗಬಾರ್ದು ಅಂದರೆ ನಮ್ಮ ಮೈಂಡನ್ನು ನಾವು ಸೆಟ್ ಮಾಡ್ಕೊಳ್ಬೇಕು. ಆ ಮೈಂಡ್ ಸೆಟ್ ಮಾಡ್ಕೊಳ್ಳೋದನ್ನು ನಾನು ನಿಮಗೆ ಇವತ್ತು ವಿವರಿಸ್ತಾ ಹೋಗ್ತೀನಿ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಶುರುವಾಗೋದು ತಲೆಯಲ್ಲಿರುವಂತಹ ಮೆದುಳಿನಿಂದ. ನಾವು ಅದಕ್ಕೆ ಹೇಗೆ ಇಂಡಿಕೇಟ್ ಮಾಡ್ತೀವೋ ಅದು ಅದೇ ರೀತಿಯಾಗಿ ನಡೆದುಕೊಳ್ಳುತ್ತೆ. ಹೀಗಾಗಿ ಮೈಂಡ್ ಸೆಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಈ ಮೈಂಡ್ ಸೆಟ್ ಅನ್ನೋದನ್ನು ಹೇಗೆ ಸೆಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೀವು ಕಲಿಬೇಕಾದ್ರೆ ಎಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿರುವಂತಹ ಹಾಲೇ ನಿಮಗೆ ಮೈಂಡ್ ಸೆಟ್ ಬಗ್ಗೆ ಹೇಳ್ಕೊಡುತ್ತೆ. ಸಪೋಸ್ ನೀವು ಮನೆಯಲ್ಲಿದ್ದೀರಾ ಅಂದ್ಕೊಳ್ಳಿ. 1 ಲೀಟರ್ ಹಾಲನ್ನು ತೆಗೆದುಕೊಂಡು ಬನ್ನಿ. ಹಾಲನ್ನು ಚೆನ್ನಾಗಿ ಕುದಿಸಿ ಆದ ಮೇಲೆ ಅದಕ್ಕೆ ಚೂರೇ ಚೂರು ಹುಳಿಯನ್ನು ಹಿಂಡಿಬಿಡಿ. ಆ ಹಾಲು ಒಡೆದು ಮೊಸರಾಗ್ಬಿಡುತ್ತೆ. ನೀವು ಅದೇ ಮೊಸರನ್ನು ತೆಗೆದುಕೊಂಡು ಸ್ವಲ್ಪ ನೀರು ಬೆರೆಸಿ ಅಲ್ಲಾಡಿಸ್ಬಿಡಿ. ಆ ಮೊಸರೆ ಮಜ್ಜಿಗೆಯಾಗಿ ಕನ್ವರ್ಟ್ ಆಗುತ್ತೆ. ಇನ್ನು ಆ ಮಜ್ಜಿಗೆಗೆ 1 ಚೂರು ಕಡಗೋಲಿನಿಂದ ಹಾಕಿ ಕಡಿದು ಬಿಡಿ. ಅಲ್ಲಿ ಬೆಣ್ಣೆ ಬಂದ್ಬಿಡುತ್ತೆ. ಇನ್ನು ಆ ಬೆಣ್ಣೆಯನ್ನು ತೆಗೆದುಕೊಂಡು ನೀವು ಚೂರು ಒಲೆಯ ಮೇಲೆ ಇಟ್ಟು ಕಾಸಿದ್ರೆ ತುಪ್ಪ ಆಗಿಬಿಡುತ್ತೆ. ಇಲ್ಲಿ ಹಾಲು ತನ್ನಲ್ಲಿ ಹುಳಿ ಹಿಂಡಿದ್ರು ಅಂತ ಬೇಸರಗೊಳ್ಳಿಲ್ಲ. ಬದಲಾಗಿ ಅದರ ರೂಪವನ್ನು ಬದಲಾವಣೆ ಮಾಡಿಕೊಳ್ತು. ಹಾಲು ಮೊಸರಾಗಿ ಕನ್ವರ್ಟ್ ಆಯಿತು. ಇನ್ನು ಮೊಸರನ್ನು ನೀರು ಹಾಕಿ ಅಲ್ಲಾಡಿಸಿದಾಗ ಅಯ್ಯೋ ನನ್ನ ರೂಪವನ್ನೇ ಇವರು ಬದಲಾಯಿಸ್ತಾ ಇದ್ದಾರೆ ಅಂತ ಬೇಸರ ಮಾಡಿಕೊಳ್ಳಿಲ್ಲ. ಅದು ಮಜ್ಜಿಗೆಯಾಗಿ ಬದಲಾಯಿತು. ಇನ್ನು ಮಜ್ಜಿಗೆಯಲ್ಲಿ ನೀವು ಕಡಗೋಲು ಹಾಕಿ ಕಡಿದ್ರಿ. ಆಗ ನೀರೆಲ್ಲ ಕೆಳಗಡೆ ಹೋಗಿ ಮೇಲೆ ಇಷ್ಟು ದಪ್ಪ ಬೆಣ್ಣೆ ಬಂದುಬಿಡ್ತು. ಇನ್ನು ಬೆಣ್ಣೆಯನ್ನು ನೀವು ಹೋಗಿ ಒಲೆಯ ಮೇಲೆ ಇಟ್ಟಾಗ ಬೆಣ್ಣೆ ಬೇಸರ ಮಾಡಿಕೊಳ್ಳಿಲ್ಲ. ಕಾಸಪ್ಪ ಕಾಸು, ನೀನು ಎಷ್ಟು ಕಾಯಿಸ್ತೀಯೋ ಅಷ್ಟು ನಾನು ಚೆನ್ನಾಗಿರ್ತೀನಿ, ಅಷ್ಟು ನನಗೆ ಒಳ್ಳೆಯ ಬೆಲೆ ಬರುತ್ತೆ, ನೀನು ಕಾಯಿಸು ಅಂತ ಹೇಳೋಕ್ಕೆ ಶುರು ಮಾಡ್ತು. ಸೊ ಬೆಣ್ಣೆ ಕಡೆಯದಾಗಿ ತುಪ್ಪವಾಗಿ ಬದಲಾಯಿತು. ಆ ತುಪ್ಪಕ್ಕೆ ಆವಾಗ ಬೆಲೆಯೇ ಜಾಸ್ತಿ ಆಯಿತು. ಸ್ನೇಹಿತರೆ, ಜೀವನದಲ್ಲೂ ಕೂಡ ಹೀಗೆ. ನಮಗೆ ನಮ್ಮಷ್ಟಕ್ಕೆ ನಾವು ಇರ್ತೀವಿ ಅಂದರೂ ಕೂಡ ನಮ್ಮ ಕುಟುಂಬ ಆಗಿರಬಹುದು, ಸ್ನೇಹಿತರಾಗಿರಬಹುದು, ಸಂಬಂಧಿಕರಾಗಿರಬಹುದು, ಅಷ್ಟೇ ಯಾಕೆ ನಾವು ವ್ಯವಹರಿಸುವಂತಹ ಈ ಸಮಾಜ ಆಗಿರಬಹುದು, ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಮೈಂಡ್ ಸೆಟ್ಗೆ, ನಮ್ಮ ಮನಸ್ಸಿಗೆ ಡಿಸ್ಟರ್ಬ್ ಆಗುವಂತಹ ಕೆಲಸಗಳನ್ನು ಮಾಡ್ತಾನೆ ಇರುತ್ತೆ. ಸೊ ನಾವು ಹಾಲಿನ ರೀತಿ ಇದ್ದು ಬಿಡಬೇಕು. ಹಾಲಲ್ಲಿ ಹುಳಿ ಹಿಂಡಿದ್ರೆ ಮೊಸರಾಗಿ, ಮೊಸರನ್ನು ಕಡಿದ್ರೆ ಮಜ್ಜಿಗೆಯಾಗಿ, ಮಜ್ಜಿಗೆಯನ್ನು ಕಡಿದ್ರೆ ಬೆಣ್ಣೆಯಾಗಿ, ಬೆಣ್ಣೆಯನ್ನು ಕಾಯಿಸಿದ್ರೆ ತುಪ್ಪವಾಗಿ ಮಾರ್ಪಾಡಾಗಬೇಕು. ಅಂತಹ ಮೈಂಡ್ ಸೆಟ್ಟನ್ನು ನಾವು ಹೊಂದಬೇಕು. ಯಾರೋ ನನಗೆ ಕೇಡು ಮಾಡಿಬಿಡ್ತಾರೆ, ಅಯ್ಯೋ ನನಗೆ ಇವರು ಮೋಸ ಮಾಡಿಬಿಡ್ತಾರೆ ಅನ್ನೋದನ್ನು ನಮ್ಮ ಮನಸ್ಸಿನಿಂದ ತೆಗೆದುಹಾಕಿಬಿಡಬೇಕು.
ಪ್ರತಿಯೊಂದರಲ್ಲೂ ಕೂಡ ಅವಕಾಶವನ್ನು ಹುಡುಕ್ತಾನೇ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ಅವಕಾಶಗಳನ್ನು ಬಳಸ್ಕೊಳ್ಳುವುದು ಕೂಡ ಒಂದು ಕಲೆ. ಸೊ ನಮ್ಮ ಮೈಂಡ್ಗೆ ನಾವು ಯಾವ ರೀತಿಯಾಗಿ ಇಂಡಿಕೇಟ್ ಮಾಡ್ತೀವೋ ಅದೇ ರೀತಿಯಾಗಿ ನಮ್ಮ ಮೈಂಡ್ ನಮ್ಮ ಮಾತನ್ನು ಕೇಳ್ತಾ ಹೋಗುತ್ತೆ. ನಮ್ಮ ತಲೆಯಲ್ಲಿ ಯಾವ ವಿಚಾರಗಳು ಬರುತ್ತೋ ಅದೇ ನಮ್ಮ ಕಣ್ಮುಂದೆ ಆಗ್ತಾ ಹೋಗುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ಪಾಸಿಟಿವ್ ಆಗಿರುವಂತಹ ವ್ಯಕ್ತಿಗಳ ಜೊತೆಗೆ ಬೆರೆಯೋದು ಮೈಂಡನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಒಂದು ಉತ್ತಮ ಭೂಮಿಕೆ ಅನ್ಬೋದು. ನೀವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡುವಂತಹ ಜನರೊಂದಿಗೆ ಇದ್ದರೆ ನಿಮಗೆ ಪಾಸಿಟಿವ್ ವಿಚಾರಗಳೇ ಬರುತ್ತೆ. ಸೊ ನಿಮ್ಮ ಮೈಂಡ್ ನಿಮಗೆ ಗೊತ್ತಿಲ್ಲದೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡುತ್ತೆ. ನಿಮ್ಮ ಪಾಸಿಟಿವ್ನೆಸ್ ನಿಮ್ಮ ಪ್ರಾರ್ಥನೆಯಾಗಿ ಬದಲಾಗುತ್ತೆ. ನಿಮ್ಮ ಪ್ರಾರ್ಥನೆ ಯೂನಿವರ್ಸ್ಗೆ ಕೇಳಿಸಿದ್ರೆ ನಿಮ್ಮ ಕಣ್ಮುಂದೆ ಬರುವ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಕಾಣಲಿಕ್ಕೆ ಶುರು ಮಾಡುತ್ತೆ. ಒಂದು ವೇಳೆ ನೀವು ನೆಗೆಟಿವ್ ಕಡೆ ವಾಲಿದ್ರೆ ಎಲ್ಲವೂ ಕೂಡ ನೆಗೆಟಿವ್ ಆಗಿ ಬದಲಾಗ್ತಾ ಹೋಗುತ್ತೆ. ಎಲ್ಲವೂ ಕೂಡ ಚಿಂತೆಗೆ ಗ್ರಾಸವಾಗಿಬಿಡುತ್ತೆ. ಸೊ ಹೀಗಾಗಿ ನಮ್ಮ ಮೈಂಡ್ಗೆ ಮೊದಲು ನಾವು ಪಾಸಿಟಿವ್ ವಿಚಾರಗಳು ಎನ್ನುವ ಇಂಜೆಕ್ಷನನ್ನು ಮಾಡಬೇಕು. ಸೊ ಅದರಿಂದ ನಮಗೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಬದಲಾಗ್ತಾ ಹೋಗುತ್ತೆ. ಪಾಸಿಟಿವ್ ಜನರೊಂದಿಗೆ ಬೆರೆಯೋದು, ಪಾಸಿಟಿವ್ ಪರಿಸರದಲ್ಲಿ ಇರೋದು, ಪಾಸಿಟಿವ್ ವಿಚಾರಗಳನ್ನೇ ಮಾಡ್ತಾ ಹೋದರೆ ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಸೊ ಹೀಗೆ ನೀವು ನಿಮ್ಮ ಮೈಂಡನ್ನು ಟ್ರೈನ್ ಮಾಡಬಹುದು. ಯಾವಾಗಲೂ ಕೂಡ ಪಾಸಿಟಿವ್ ಆಗಿರ್ಬೋದು. ಆಗಲೇ ನಾನು ಹೇಳಿದಂತೆ ಈ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ಮತ್ತು ತುಪ್ಪ ಆಕಾರಗಳನ್ನು ಬದಲಿಸಿದ್ರೂ ಕೂಡ ಸ್ವರೂಪ ಬದಲಾಗಲಿಲ್ಲ. ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪವಾಗಿ ಹೇಗೆ ಬದಲಾಗ್ತಾ ಹೋದ್ವೋ ಹಾಗೆ ನಾವು ನಮ್ಮ ಮನಸ್ಥಿತಿಯನ್ನು ಸರಿಯಾಗಿ ಇಟ್ಟುಕೊಂಡು ಸ್ಥೀಮಿತಗೊಳಿಸ್ಕೊಂಡು ಜೀವನದಲ್ಲಿ ಎದುರಾಗುವಂತಹ ಕಷ್ಟ ನಷ್ಟಗಳನ್ನು ನೋಡಿಕೊಂಡು ಈ ಮೈಂಡ್ ಸೆಟ್ಟನ್ನು ಸರಿಯಾಗಿ ಇಟ್ಕೊಂಡು ವ್ಯವಹಾರ ಮಾಡಿದ್ರೆ ನಾವು ಶಾಂತವಾಗಿರಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಪಾಸಿಟಿವ್ ಮೈಂಡ್ ಸೆಟ್ಟನ್ನು ಬೆಳೆಸ್ಕೊಳ್ಳಿಕ್ಕೆ ಈ ಮಾಹಿತಿ ನಿಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಭಾವಿಸ್ತೀನಿ. ನಾಳೆ ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.